ಒಂದು ರಾತ್ರಿ ತೆನಾಲಿರಾಮನಿಗೆ ತನ್ನ ಮನೆಯ ಹೊರಗೆ ಕಳ್ಳರು ಅಡಗಿಕೊಂಡಿದ್ದಾರೆ ಎಂದು ತಿಳಿಯಿತು. ತೆನಾಲಿರಾಮ ತಕ್ಷಣವೇ ಒಂದು ಚಾಣಾಕ್ಷ ಯೋಚನೆ ಮಾಡಿದ. ಅವನು ತನ್ನ ಹೆಂಡತಿಗೆ ಜೋರಾಗಿ ಹೇಳಿದ, ನಮ್ಮ ಖಜಾನೆಯನ್ನು ಬಾವಿಯೊಳಗೆ ಅಡಗಿಸೋಣ. ಹೊರಗಿದ್ದ ಕಳ್ಳರು ಇದನ್ನೆಲ್ಲ ಗುಪ್ತವಾಗಿ ಕೇಳುತ್ತಿದ್ದರು. ಅವರು ತುಂಬ ಖುಷಿಪಟ್ಟರು. ಮಧ್ಯರಾತ್ರಿ ಕಳ್ಳರು ಬಾವಿಯಿಂದ ನೀರು ಎಳೆಯಲು ಆರಂಭಿಸಿದರು. ಅವರು ಖಜಾನೆಯನ್ನು ಹುಡುಕುತ್ತಿದ್ದರು. ಆದರೆ ಬಾವಿಯಲ್ಲಿ ಖಜಾನೆ ಇರಲಿಲ್ಲ. ಅವರಿಗೆ ಸಿಕ್ಕಿದ್ದು ಕಲ್ಲುಗಳು ಮಾತ್ರ. ಇದರ ನಡುವೆ ತೆನಾಲಿರಾಮ ಆ ನೀರನ್ನು ತನ್ನ ತೋಟಕ್ಕೆ ಹಾಯಿಸುತ್ತಿದ್ದ. ಅವನು ಸಂತೋಷದಿಂದ ನಗುತ್ತಿದ್ದ. ಕಳ್ಳರಿಗೆ ಅವರು ಮೋಸ ಹೋಗಿದ್ದಾರೆ ಎಂದು ತಿಳಿಯಿತು. ಅವರು ದಣಿದು ಬೇಗನೆ ಓಡಿ ಹೋದರು. ಬುದ್ಧಿವಂತಿಕೆ ಲೋಭಕ್ಕಿಂತ ಶಕ್ತಿಯುತ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಚಾಣಾಕ್ಷ ಮತ್ತು ಮಜಾದಾರ ಕಥೆಗಳಿಗಾಗಿ ನಮ್ಮ ಜೊತೆ ಇರಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.